ಏನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ 15ನೇ ತಾರೀಕು ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಸಹ ನಮ್ಮ ಅಂಗಡಿಯವರು, ನಮ್ಮ ಪತ್ತಣ್ಣವರು, ರತ್ನಾಣ್ಣರು, ಪೊನ್ನಳ್ಳಿ ಮಂಜು, ಗೊಲ್ಲಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಂಥ ನಮ್ಮ ಸಿನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು ಮತ್ತು ನಮ್ಮ ಫೈರೋಜು, ರಮೇಶು, ನಾಗರಾಜು, ನಮ್ಮ ಮುಂಟಾಚಲಪತಿ ಎಲ್ಲ ಭಾಷೆಗಳಿಗೂ ಸ್ವಾಗತ ಬಯಸ್ತಾ, ತಮಗೂ ಸಹ ಸ್ವಾಗತ ಬಯಸ್ತಾ 15ನೇ ತಾರೀಕು ನಡೆಯುತ್ತಾ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅವರನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 3 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದೂ ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನು ಅವರು ಮಾರ್ಗಸೂಚಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತು ಆದರ್ಶ ಶಾಲೆಗೆ 2. ಈ ಒಂದು ಇದರ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನು ವಿತರಣೆ ಮಾಡ್ತಾರೆ. ಏನು ಈ ತಿಂಗಳು 15ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಲು ಏನು ನಾವು ಎಲ್ಲ ಕಾರ್ಯಕರ್ತರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ಯಾವ ಥರ ಹುಟ್ಟುಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ವೋ ಎಲ್ಲರಿಗೂ ನಿಮಗೂ ಹೊಂದಿಸ್ತಾ 15ನೇ ತಾರೀಕು ಪ್ರತಿಯೊಂದು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತಿ ಮತ್ತು ಟೌನಿಂದ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಇದನ್ನೇ ಆಹ್ವಾನ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಬಂದು ಅವ್ರಿಗೆ ದೇವರಾಗ್ಬೋದು, ಇನ್ನು ಜನರ ಆಶೀರ್ವಾದನೂ ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ 15ನೇ ತಾರೀಕು 12 ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ತಾಲೂಕಿನ ಜನತೆಯನ್ನು ಆಹ್ವಾನ ಇದೆ. ಇದೇ ರೀತಿ ನಮ್ಮ ರೈತ ಬಾಂಧವರು ಮತ್ತು ಮುಖಂಡರು, ನಾಯಕರು, ಸಾರ್ವಜನಿಕರು ಎಲ್ಲರೂ ಬಂದು ಅವರಿಗೆ 12 ಗಂಟೆಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಸತತ 3 ವರ್ಷಗಳಿಂದ ರೈತರ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಾರಂದರೆ ನಮ್ಮ ರೈತರು, ನಮ್ಮ ಗಡಿ ಭಾಗದಲ್ಲಿರೋ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಬೇಕಂತ ಧ್ವನಿ ಎತ್ತಿ ಮಾತಾಡ್ತಾ ಇರುವಂಥ ನಮ್ಮ ಶಾಸಕರು ಅಂಥವ್ರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಹುಟ್ಟುಹಬ್ಬ ಶುಭಾಶಯ ಕೊಡಬೇಕು ಅಂತೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಎಲ್ಲರೂ 12 ಗಂಟೆಗೆ ಸೇರಿ ಅವ್ರಿಗೆ ಒಂದು ಶುಭ ಕೋರಬೇಕು, ಅವರು ಜನ್ಮದಿನದಂದು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲರೂ ಮಾತಾಡ್ಕೊಂಡು ವ್ಯವಸ್ಥಿತವಾಗಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲನೂ ಇಲ್ಲೇ ಇರ್ತದೆ. ಎಲ್ಲನೂ ಮುಖಂಡರು ಎಲ್ಲನೂ ಬಂದು ಅವರಿಗೆ ಒಂದು ಜನ್ಮದಿನದ ಒಂದು ಶುಭಾಶಯ ಕೋರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀವಿ. ಹೇಗಿರುತ್ತೆ? ಭಾರಿ ವಿಜೃಂಭಣೆಯಿಂದ ಇರ್ತದೆ. ಪ್ರತಿ ವರ್ಷವೂ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಮುಖಂಡರು ಎಲ್ಲನೂ ಇಲ್ಲೇ ಸೇರ್ತಾರೆ. ಸುಮಾರು ಒಂದು 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದು ಮಾಡ್ತಾಯಿದ್ದೀವಿ. ಇಲ್ಲೇ
ಎಲ್ಲನೂ ಮುಖಂಡರು ಎಲ್ಲನೂ ಸೇರಿ ಅದೇ ಥರ ನಮ್ಮ ತಾಲೂಕಿನ ಮೂಲೆಮೂಲೆಗಳಿಂದ ಎಲ್ಲ ದೇವಸ್ಥಾನಗಳಲ್ಲೂ ಆವತ್ತಿನ ದಿನ ಅವ್ರಿಗೆ ಪೂಜೆ ವ್ಯವಸ್ಥೆನೂ ಇರ್ತದೆ. ದೇವಸ್ಥಾನಗಳಲ್ಲಿ ಕುರುಮಲೆ ಇರ್ಬೋದು, ಮುಳಬಾಗಿಲು ಸೋಮೇಶ್ವರ ದೇವಸ್ಥಾನದಲ್ಲಿರ್ಬೋದು, ಶಿವಲಿಂಗ ದೇವಸ್ಥಾನದಲ್ಲಿರ್ಬೋದು, ಈ ಕಡೆ ಎಲ್ಲ ಹಳ್ಳಿಗಳಿಂದಲೂ ನಮ್ಮ ಮುಖಂಡರು ಎಲ್ಲನೂ ವ್ಯವಸ್ಥಿತವಾಗಿ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ. ಆವತ್ತಿನ ದಿನ ಬೆಳಗ್ಗೆನೇ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಖಂಡರು ಎಲ್ಲ ಇಲ್ಲಿಗೆ ಸೇರ್ತಾರೆ.